ಈಗ ನಾನು ಸಂಶೋಧನೆ ಮಾಡೋ ಟೈಮಲ್ಲಿ ಬರುವಂತಹ ಆಪರ್ಚುನಿಟೀಸು ಮತ್ತು ಚಾಲೆಂಜಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಹಜವಾಗಿ ಲೈಫ್ ಸೈನ್ಸ್ ನನ್ನ ಸ್ಪೆಷಲೈಸೇಷನ್ ಬಂದು ಮೈಕ್ರೋಬಯಾಲಜಿ ಅಂದರೆ ಸೂಕ್ಷ್ಮ ವಿಜ್ಞಾನ ಶಾಸ್ತ್ರ. ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸಂಶೋಧನೆಯಲ್ಲಿ ನಾವು ಲ್ಯಾಬಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅಂದರೆ ಒಂದು ಕಂಟ್ರೋಲ್ಡ್ ಸ್ಪೇಸ್ ಅದು ಇರುತ್ತೆ. ಅಲ್ಲಿ ಎಲ್ಲದು ಪ್ರಾಪರಾಗಿ ಆರ್ಗನೈಸ್ ಮಾಡಿಕೊಂಡು ನಾವು ರಿಸರ್ಚ್ ಮಾಡಬೇಕಾಗತ್ತೆ. ಮೇಯ್ನಾಗಿ ಈ ಥರ ರಿಸರ್ಚ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ಆ ಪ್ಲ್ಯಾನಿಂಗ್ ಮಾಡೋ ಟೈಮಲ್ಲಿ ನಾವು ಟೀಮ್ ಮೆಂಬರ್ಸ್ ಜೊತೆ ಮಾತಾಡಬೇಕಾಗತ್ತೆ. ಸೊ ಫಸ್ಟು ನಾನು ಆಪರ್ಚುನಿಟೀಸಲ್ಲಿ ಹೇಳೋದಾದರೆ, ನಾವು ಟೀಮ್ ಮೆಂಬರ್ಸ್ ಜೊತೆ ಮಾತಾಡಬೇಕಾದ್ರೆ ನಮಗೆ ನಮ್ಮ ಐಡಿಯಾಸ್ನ ಶೇರ್ ಮಾಡೋವಂಥ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಈ ಆಪರ್ಚುನಿಟಿ ಸಿಕ್ಕಿದಾಗ ನಾವೇನು ಮಾಡಬೇಕು, ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೋದು. ಇದು ಮೇಯ್ನ್ ಪಾಯಿಂಟ್ ರಿಸರ್ಚಲ್ಲಿ. ಹೌ ವಿ ಕಮ್ಯುನಿಕೇಟ್ ವಿತ್ ಅವರ್ ಪಿಯರ್ಸ್, ಹೇಗೆ ನಮ್ಮ ಸಬಾರ್ಡಿನೇಟ್ಸ್ ಜೊತೆ, ಹೇಗೆ ನಮ್ಮ ಜೊತೆಗೆ ಇರೋ ಲ್ಯಾಬ್ಮೇಟ್ಸ್ ಜೊತೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡಿಕೊಂಡು ಅವರನ್ನು ಹೇಗೆ ನಾವು ನಮ್ಮ ರಿಸರ್ಚ್ ಐಡಿಯಾಸ್ನ ಪರ್ಸ್ಯೂ ಮಾಡೋದಕ್ಕೆ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ, ಆ ಒಂದು ಸ್ಕಿಲ್ಸ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಇದನ್ನು ನಾವು ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಇದು ಡೆವಲಪ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಆ ಎಕ್ಸಿಕ್ಯೂಷನ್ ಆದಮೇಲೆ ನಮಗೆ ಆಪರ್ಚುನಿಟೀಸು ಇನ್ನಷ್ಟು ಡೆವಲಪ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ರಿಸಲ್ಟ್ಸ್ ಚೆನ್ನಾಗಿದ್ದರೆ ನೀವೇನು ಮಾಡ್ಬೋದು, ನೀವು ಸಹಜವಾಗಿ ಕಾನ್ಫರೆನ್ಸು, ಸಿಂಪೋಸಿಯಮ್ಸು ಅಥವಾ ಸೆಮಿನಾರ್ಸು ಇದರಲ್ಲೆಲ್ಲ ನಿಮ್ಮ ರಿಸರ್ಚನ್ನು ಪ್ರೆಸೆಂಟ್ ಮಾಡ್ಬೋದು. ಸೊ ಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಎಬಿಲಿಟೀಸ್ನ, ರಿಸರ್ಚ್ ಐಡಿಯಾಸ್ನ ಅವರು ಅಸೆಸ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ಸ್ ಕೊಡೋದಾಗಿರ್ಬೋದು, ಅಥವಾ ಟ್ರಾವೆಲ್ ಅವಾರ್ಡ್ಸ್ ಆಗಿರ್ಬೋದು, ಅಥವಾ ನಿಮಗೆ ಸನ್ಮಾನ ಮಾಡೋದಾಗಿರ್ಬೋದು. ಈ ಥರ ಎಷ್ಟೊಂದು ಆಪರ್ಚುನಿಟೀಸು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಕೆಲವು ದೊಡ್ಡ ಯೂನಿವರ್ಸಿಟಿಗಳಲ್ಲಿ, ಈಗ ನಮ್ಮ ಹಾಂಗ್ಕಾಂಗ್ ಯೂನಿವರ್ಸಿಟಿ ಆಗಿರ್ಬೋದು, ಅಥವಾ ಅಮೇರಿಕಾದಲ್ಲಿರೋ ಕೆಲವು ಯೂನಿವರ್ಸಿಟಿ ಆಗಿರ್ಬೋದು, ಈವನ್ IISc ಇನ್ಸ್ಟಿಟ್ಯೂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರ್ಬೋದು, ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಅವಾರ್ಡ್ ಪ್ರೈಸ್, ಕ್ಯಾಶ್ ಅವಾರ್ಡ್ ಇರ್ಬೋದು. ಆ ಥರ ಇಲ್ಲಾಂದರೆ ಒಂದು ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಇರ್ಬೋದು ಯಾವುದಾದ್ರೂ ಒಂದು ಜರ್ನಲ್, ಮ್ಯಾಗ್ಝೀನ್ಸ್ಗೆ. ಹೀಗೆ ನಿಮ್ಮನ್ನು ಮೇಲಕ್ಕೆ ತರೋದಕ್ಕೆ ಬಹಳಷ್ಟು ಆಪರ್ಚುನಿಟೀಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆ ರಿಸರ್ಚ್ ಪ್ಯಾಷನ್ ಇಟ್ಕೊಂಡು ನೀವು ಒಂದೇ ಒಂದು ಡೆಡಿಕೇಷನಲ್ಲಿ ಅದು ಮಾಡ್ತಾ ಹೋದರೆ ನಿಮ್ಮ ಆಪರ್ಚುನಿಟೀಸು ಬೆಳೀತಾ ಹೋಗುತ್ತೆ. ಸೊ ನೆಕ್ಸ್ಟು ಹೀಗೆ ನಾವು ಬರೀ ಆಪರ್ಚುನಿಟೀಸ್ ಒಂದೇ ಅಲ್ಲದೆ, ನಾವೀಗ ಚಾಲೆಂಜಸ್ ಬಗ್ಗೆ ನೋಡೋದಾದರೆ, ರಿಸರ್ಚ್ ಮಾಡಬೇಕಾದ್ರೆ ಬಹಳಷ್ಟು ಚಾಲೆಂಜಸ್ ಬರುತ್ತೆ. ಹೇಗೆ ನಾವು ಜೀವನದಲ್ಲಿ ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡ್ತೀವಿ, ಹಾಗೆ ರಿಯಲ್ ಲೈಫ್ ರಿಸರ್ಚ್ ಮಾಡಬೇಕಾದ್ರೆ ನಾವು ಬಹಳಷ್ಟು ಚಾಲೆಂಜಸ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಫಾರ್ಮಸಿ ಶಾಪ್ಗೆ ಹೋಗ್ಬಿಟ್ಟು ನೀವು ಒಂದು ಕ್ರೋಸಿನ್ ಟ್ಯಾಬ್ಲೆಟ್ ತೊಗೋಬೋದು, ಅಥವಾ ಒಂದು ಅಲರ್ಜಿಗೆ ಮಾತ್ರೆ ಕೊಡಿ ಅಂತ ನೀವು ಸಿಂಪಲಾಗಿ ಕೇಳಿಬಿಡ್ತೀರಾ. ಆ ಮಾತ್ರೆನ ತೊಗೊಂಡು ನೀವು ನುಂಗ್ಬಿಡ್ತೀರಾ. ನುಂಗಿದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನಿಮ್ಮ ಮುಖದಲ್ಲಿರೋ ಸ್ವೆಲ್ಲಿಂಗ್ ಆಗಿರ್ಬೋದು, ಜ್ವರ ಬಂದಿರ್ಬೋದು, ಎಲ್ಲ ಥಟ್ ಅಂತ ಕ್ಯೂರ್ ಆಗೋಗುತ್ತೆ. ಆದರೆ ಆ ಮಾಲಿಕ್ಯೂಲ್ನ ಅವರು ಡೆವಲಪ್ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 5 ವರ್ಷ ಅಥವಾ 10 ವರ್ಷ ಟೈಮ್ ತೊಗೊಂಡಿರ್ತಾರೆ. ಯಾಕೆಂದರೆ ಅಷ್ಟು ಟ್ರಯಲ್ ಆ್ಯಂಡ್ ಎರರ್ ಇರುತ್ತೆ. ಸೊ ಒಂದ್ಸಲಿ ನೀವು ಒಂದು ಮಾಲಿಕ್ಯೂಲ್ನ ಕಂಡುಹಿಡಿದ ಮೇಲೆ ಅದು ಬಹಳಷ್ಟು ರೀತಿಯ ಪ್ರಯೋಗಗಳನ್ನು ನಾವು ಮಾಡಬೇಕಾಗತ್ತೆ. ಮೊದಲನೆಯದಾಗಿ ನಾವು ಯಾವುದಾದ್ರೂ ಒಂದು ಔಷಧಿನ ನಾವು ಕಂಡಿಡಿದ ತಕ್ಷಣ ಅದನ್ನು ನಾವು ಫಸ್ಟು ನಾವು ಲ್ಯಾಬ್ ಕಂಡೀಷನ್ ಅಂತ ಏನು ಹೇಳಿದೆ ಅದರಲ್ಲಿ ನಾವು ಟ್ರೈ ಮಾಡ್ತೀವಿ. ಆ ಟ್ರೈ ಮಾಡ್ಬೇಕಾದ್ರೆ ಏನಾಗುತ್ತೆ, ಎಷ್ಟೊಂದು ಟೈಮು ವರ್ಕ್ ಆಗಲ್ಲ ಎಕ್ಸ್ಪೆರಿಮೆಂಟು, ಬಹಳಷ್ಟು ಟೈಮ್ ಫೇಲ್ ಆಗುತ್ತೆ. ಸೊ ಆ ಫೇಲ್ ಆದ ತಕ್ಷಣ ನಾವು ಸಹಜವಾಗಿ ಡಿಸ್ಕರೇಜ್ ಆಗ್ತೀವಿ. ಯಾಕೆ ಇದು ವರ್ಕ್ ಆಗ್ತಾ ಇಲ್ಲ, ಯಾಕೆ ನಂದು ರಿಸರ್ಚ್ ಬರ್ತಾ ಇಲ್ಲ ಅನ್ನೋದು ನಾವು ಸಹಜವಾಗಿ ಕ್ವಶನ್ ಮಾಡ್ಕೋತೀವಿ. ಆಗ ನಮಗೆ ಅರಿವಾಗುತ್ತೆ, ನಾವು ಇಲ್ಲೇನೋ ಒಂದು ತಪ್ಪು ಮಾಡಿದ್ದೀವಿ, ಅಥವಾ ಈ ಮಾಲಿಕ್ಯೂಲು, ಈ ಒಂದು ಔಷಧಿ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಒಂದು ನಮಗೆ ಕ್ಲಿಯರ್ ಗೈಡೆನ್ಸ್ ಸಿಗುತ್ತೆ. ಸೊ ಆ ಒಂದು ಬೇಸಿಸ್ ಮೇಲೆ ಒಂದು ರಿಸರ್ಚ್ನ ತೊಗೊಂಡು, ಅದ್ರ ಫೈಂಡಿಂಗ್ಸ್ನ ತೊಗೊಂಡು, ಅದ್ರ ಫಾಲೋ ಅಪ್ ಮಾಡಿ, ಎಕ್ಸ್ಪೆರಿಮೆಂಟ್ಸ್ನ ಮಾಡಿ ಕೊನೆಗೆ ನಮಗೆ 5 ವರ್ಷ ಅಥವಾ 6 ವರ್ಷದಲ್ಲಿ ನಮಗೆ ಒಂದು ಫಸ್ಟ್ ರಿಸಲ್ಟ್ ಸಿಗುತ್ತೆ. ಅದನ್ನು ಲ್ಯಾಬ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅಂತ ಕರಿತೀವಿ. ಅದಾದ ನಂತರ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ನಾವು ಅನಿಮಲ್ ಸ್ಟಡೀಸ್ನ ಮಾಡಬೇಕಾಗಿ ಬರುತ್ತೆ. ಅನಿಮಲ್ ಸ್ಟಡೀಸ್ ಅಂದರೆ ಇಲಿಗಳಾಗಿರ್ಬೋದು, ಅಥವಾ ಹ್ಯಾಮ್ಸ್ಟರ್ಸ್ ಅಂತ ಕರಿತೀವಿ, ಹ್ಯಾಮ್ಸ್ಟರ್ಸಲ್ಲಾಗಿರ್ಬೋದು, ಅಥವಾ ಮಂಕೀಸಲ್ಲಾಗಿರ್ಬೋದು, ಅದನ್ನು ಟೆಸ್ಟ್ ಮಾಡಬೇಕಾಗಿ ಬರುತ್ತೆ. ಅದೆಲ್ಲ ಟೆಸ್ಟ್ ಆದಮೇಲೆ ಫೈನಲಿ ದೇ ವಿಲ್ ಗೋ ಟು ದ ಹ್ಯೂಮನ್ ಟ್ರಯಲ್ಸ್. ಹ್ಯೂಮನ್ ಟ್ರಯಲ್ಸಲ್ಲಿ ಏನು ಮಾಡ್ತಾರೆ, ಈ ಪರ್ಟಿಕ್ಯುಲರ್ ರಿಸರ್ಚ್ನ ಏನಂತ ಕರೀತಾರೆ, ಕ್ಲಿನಿಕಲ್ ರಿಸರ್ಚ್ ಅಂತ ಕರೀತಾರೆ. ಸೊ ಇದುವರೆಗೂ ಹಿಂದಿನ ರಿಸರ್ಚ್ನ ಏನಂತ ಕರಿತೀವಿ, ಪ್ರೀ ಕ್ಲಿನಿಕಲ್ ರಿಸರ್ಚ್ ಅಂತ ಕರಿತೀವಿ.
ಸೊ ಹ್ಯೂಮನ್ ರಿಸರ್ಚನ್ನು ಕ್ಲಿನಿಕಲ್ ರಿಸರ್ಚ್ ಅಂತ ಬಂದಾಗ ಫಸ್ಟು ಆ ಡ್ರಗ್ಗು ಸೈಡ್ ಎಫೆಕ್ಟ್ಸ್ ಏನಾದರೂ ಕಾಸ್ ಮಾಡುತ್ತಾ ಮನುಷ್ಯನಲ್ಲಿ ಫಸ್ಟು ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ರಿಯಲ್ ಸಫರಿಂಗ್ ಪೀಪಲ್ ಇರ್ತಾರೆ, ಅಂದರೆ ಯಾರಿಗೆ ಕಾಯಿಲೆ ಇರುತ್ತೆ, ಈಗ ಡಯಾಬಿಟಿಕ್ ಆಗಿರ್ಬೋದು ಅಥವಾ ಇನ್ಯಾವುದೋ ಸಮಸ್ಯೆ ಆಗಿರ್ಬೋದು, ಅಂಥ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆ ಆ ಪರ್ಟಿಕ್ಯುಲರ್ ಏನು ಇನ್ವೆಸ್ಟಿಗೇಷನಲ್ ಡ್ರಗ್ ಅಂದರೆ ಇವಾಗಿನೂ ಕಂಡುಹಿಡುತ್ತಿರುವಂತಹ ಹೊಸ ಔಷಧಿನ ಪ್ರಯೋಗ ಮಾಡ್ತಾರೆ. ಹೀಗೆ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಇದು ನಡೆದು ಕೊನೆಗೆ ನಮಗೆ 5 ರಿಂದ 8 ವರ್ಷ ತಗೊಳುತ್ತೆ ಒಂದು ಮಾತ್ರೆ ಒಂದು ಲ್ಯಾಬಿಂದ ಆಚೆ ಬರೋದಕ್ಕೆ. ಹೀಗಾಗಿ ಇಷ್ಟು ಚಾಲೆಂಜಸ್ಸನ್ನು ನಾವು ಒಂದು ರಿಸರ್ಚ್ ಮಾಡುವಂಥ ವ್ಯಕ್ತಿಗಳು ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ. ಸೊ ನಾನು ಬ್ರೀಫಾಗಿ ಇದು ಓವರಾಲ್ ಚಾಲೆಂಜಸ್ನ ಹೇಳಿದೆ. ಬಟ್ ಪರ್ಸನಲೈಸ್ ಚಾಲೆಂಜಸ್ ಅಂದರೆ ನಮ್ಮ ಒಬ್ಬೊಬ್ಬ ವ್ಯಕ್ತಿಗೂ ಬರುವಂಥ ಚಾಲೆಂಜಸ್ ಮೇಯ್ನಾಗಿ ಏನು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಟ್ರಬಲ್ ಶೂಟಿಂಗ್ ಅಂತ ಕರಿತೀವಿ. ಯಾವುದು ಸಮಸ್ಯೆ ಬಂದಾಗ ಹೇಗೆ ನಾವು ಇದನ್ನು ಸಾಲ್ವ್ ಮಾಡ್ಬೋದು, ಈ ಥರ ಒಂದು ಪರ್ಟಿಕ್ಯುಲರ್ ಚಾಲೆಂಜಸ್ನ ನಾವು ಪ್ಲ್ಯಾನ್ ಮಾಡೋದು ನಮ್ಮ ಮೇಯ್ನ್ ಉದ್ದೇಶ ಆಗಿರುತ್ತೆ. ಸೊ ನನಗೆ ಒಂದು ಎಕ್ಸಾಂಪಲ್ನ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಎಕ್ಸ್ಪೆರಿಮೆಂಟ್ಗಳು ಫೇಲ್ ಆಗುತ್ತೆ, ಆ ಥರ ಆದಾಗ ನಾನು ಯಾವ ರೀತಿ ಅದನ್ನು ನಾನು ಫೇಸ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಿತ್ತು, ನಾನು ಏನು ಸಂಶೋಧನೆ ಮಾಡಬೇಕಾದ್ರೆ ಫೇಲ್ ಆಗ್ತಿತ್ತು. ಯಾಕೆ ಫೇಲ್ ಆಗ್ತಿತ್ತು ಅಂತ ನಾನು ನೋಡಿದಾಗ ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ನ ನಾನು ಆ್ಯಡ್ ಮಾಡಿರಲಿಲ್ಲ, ಅದರಿಂದ ಫೇಲ್ ಆಯಿತು ಅನ್ನೋದನ್ನು ನಾನು ಐಡೆಂಟಿಫೈ ಮಾಡಿದೆ. ಆ ಐಡೆಂಟಿಫೈ ಮಾಡೋವಂಥ ಸ್ಕಿಲ್ಲು ನಿಮಗೆ ಬೇಕಾಗುತ್ತೆ. ಸೊ ಈ ಥರ ಸ್ಕಿಲ್ಸನ್ನು ನೀವು ಡೆವಲಪ್ ಮಾಡಿಕೊಂಡ್ರೆ ಅದನ್ನು ಮೇಯ್ನಾಗಿ ಏನಂತೀವಿ, ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ರಿಸರ್ಚಲ್ಲಿ ನಾವು ಮೇಲಕ್ಕೆ ಬೇಗ ಬರ್ಬೋದು. ಹೀಗೆ ನಾವು ಚಾಲೆಂಜಸ್ಸನ್ನು ನಾವು ಫೇಸ್ ಮಾಡೋದಕ್ಕೆ ಕೆಲವು ಸ್ಪೆಷಲ್ ಸ್ಕಿಲ್ಸನ್ನು ನಾವು ಥ್ರೂ ಟ್ರೈನಿಂಗ್, ಕೆಲವು ಒಳ್ಳೊಳ್ಳೆ ಸೀನಿಯರ್ ಮೆಂಬರ್ಸ್ ಜೊತೆ ಅಥವಾ ಎಕ್ಸ್ಪೀರಿಯನ್ಸ್ ರಿಸರ್ಚರ್ಸ್ ಜೊತೆ ವರ್ಕ್ ಮಾಡಿದಾಗ ನಮ್ಮಲ್ಲಿ ಈ ಸ್ಕಿಲ್ಸ್ ಡೆವಲಪ್ ಆಗಿ ನಾವು ಎಂಥ ಚಾಲೆಂಜಸ್ ಕೂಡ ಬೇಗ ಸಾಲ್ವ್ ಮಾಡ್ಬೋದು. ಸೊ ಈ ಒಂದು ಮನಸ್ಥಿತಿನ ನಾವು ರಿಸರ್ಚ್ ಮಾಡಬೇಕಾದ್ರೆ ಇಟ್ಕೊಳ್ಳೋದು ಅವಶ್ಯಕತೆ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.